ಕೋಟಿ ಲೂಟಿ ಮಾಡೋದಕ್ಕೆ ನಿಂತ ಅಷ್ಟೂ ಹುಡುಗರು ಸಣ್ಣ ವಯಸ್ಸವ್ರೆ. ಜೊತೆಗೆ ಸಾಕಷ್ಟು ಓದ್ಕೊಂಡವರು ಕೂಡ. ಆರಾಮಾಗಿ ದುಡ್ಡು ಮಾಡ್ಕೋಬಹುದಿತ್ತು. ಆದರೆ ಕಣ್ಣೆದುರಿಗಿರೋ ಕನ್ನಡಿಯ ಗಂಟಿನಂತಹ ಹಣ ಮತ್ತು ಒಡವೆ ಹಾಗೂ ಲಾಕರ್ ಕೀ ಇವರ ನಿಯತ್ತನ್ನ ಕೊಂದ್ಬಿಟ್ಟಿತ್ತು. ದಿಢೀರ್ ಶ್ರೀಮಂತರಾಗೋದಕ್ಕೆ ಹೋದ ಹುಡುಗರ ಜೊತೆಗೆ ಶ್ರೀಮಂತರ ಮನೆಯ ಹುಡುಗನೂ ಸೇರ್ಕೊಂಡಿದ್ದ. ಮುಕ್ತೇಶನ ಮೊಬೈಲ್ ಟ್ರ್ಯಾಪ್ ಮಾಡಿ ಆತನ್ನ ಹಿಡ್ಕೊಂಡ್ಬಂದು ಬೆಂಡೆತ್ತಿ ಬಾಯಿ ಬಿಡಿಸಿದ ಮೇಲೆ ಇನ್ನಿಬ್ಬರನ್ನ ಅರೆಸ್ಟ್ ಮಾಡೋದಕ್ಕೆ ಲೇಟ್ ಆಗಲಿಲ್ಲ. ಹರೀಶ್ ಮತ್ತು ಪುನೀತ್ ಅರೆಸ್ಟ್ ಆದ್ರು. ಅವರ ಪೈಕಿ ಹರೀಶ ಮಣಪ್ಪುರಂನ ಬೇರೆ ಬೇರೆ ಬ್ರಾಂಚ್ಗಳಲ್ಲಿ ಕೆಲಸ ಮಾಡಿ ಸದ್ಯಕ್ಕೆ ತುಮಕೂರಿನ ಬ್ರಾಂಚಲ್ಲಿ ಆಡಿಟಿಂಗ್ ಮಾಡ್ತಾ ಇದ್ದ. ಇನ್ನೊಬ್ಬ ಪುನೀತ್ ಅಲ್ಲೇ ಬಳ್ಳಾರಿ ರಸ್ತೆಯ ಬ್ರಾಂಚಲ್ಲಿ ಅಸಿಸ್ಟೆಂಟ್ ಬ್ರಾಂಚ್ ಹೆಡ್ ಆಗಿದ್ದ. ಪೊಲೀಸರು ತಲೆ ಓಡಿಸಿದ್ರೆ ಮುಕ್ತೇಶ್ಗಿಂತ ಮೊದಲು ಪುನೀತೆ ಅರೆಸ್ಟ್ ಆಗ್ತಾ ಇದ್ದ. ಯಾಕಂದ್ರೆ ಅವನು ಈ ಪಾವಗಡ ಬ್ರಾಂಚ್ನ ಲಾಕರ್ ಕೀ ಇಟ್ಕೊಂಡಿದ್ದ ಮ್ಯಾನೇಜರ್ ಸತೀಶ್ನ ರೂಮ್ಮೇಟ್. ಪೊಲೀಸರು ಕೀ ಸುತ್ತಾನೆ ತಲೆ ಓಡಿಸಿದ್ರೆ ಇವನು ಅರೆಸ್ಟ್ ಆಗ್ಬೇಕಿತ್ತು. ಯಾಕಂದ್ರೆ ಅವನೇ ಲಾಕರ್ ಕೀನ ಮುಕ್ತೇಶನ ಕೈಗಿಟ್ಟವನು. ಇಲ್ಲಿ ಇದೇ ಬ್ರಾಂಚಿನ ಅಸಿಸ್ಟೆಂಟ್ ಮ್ಯಾನೇಜರ್ ಒಬ್ಬರು ಇದ್ದಾರೆ. ಅವರ ಹೆಸರು ಸತೀಶ್ ಅಂತ. ಈ ಸತೀಶನು ಪುನೀತ್ ರಾಜ್ ಇಬ್ಬರು ಒಂದೇ ಒಂದು ರೂಮ್ ಮಾಡಿಕೊಂಡು ಅಲ್ಲಿ ವಾಸ ಮಾಡ್ತಾಯಿದ್ರು. ಅದು ಈ ಬೀಗಗಳು ಕೀಸನ್ನು ಭದ್ರವಾಗಿ ಇಟ್ಟುಕೊಳ್ಳುವ ವ್ಯವಸ್ಥೆ ಇಲ್ಲ ಅಂತ ಕಾಣ್ತದೆ. ಹಾಗೆ ಬಿಟ್ಟಿದ್ದಾರೆ ಅಲ್ಲಿ, ಒಂದು ತುಂಬ ಅಲಕ್ಷ್ಯದಿಂದ ಬಿಟ್ಟಿದ್ದಾರೆ. ಇದು ಗಮನಿಸ್ಕೊಂಡಿದ್ದಾನೆ ನಮ್ಮ ಪುನೀತ್ ರಾಜ್, ಇನ್ನೊಂದು ಬ್ರಾಂಚಿನ ಅಸಿಸ್ಟೆಂಟ್ ಬ್ರಾಂಚ್ ಹೆಡ್. ಸೊ ಇವರು ಆ ಮುಕ್ತೇಶ್ ಜೊತೆಗೆ ಪ್ಲ್ಯಾನ್ ಮಾಡಿದುವಾಗ ಈ ಕೀ ಕದ್ಬಿಟ್ಟು ಪುನೀತ್ ರಾಜು ಮುಕ್ತೇಶನ್ಗೆ ಕೊಟ್ಟಿದ್ದಾರೆ. ಮುಕ್ತೇಶ್ ಮತ್ತು ಬೇರೆ ಇಬ್ಬರು ಜನಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಒಳಗಡೆ ಹೋಗಿ ಒಂದು ID ಕಾರ್ಡ್ ತೋರಿಸಿದ್ದಾರೆ. ನಾವು ರಾತ್ರಿ ಇನ್ಸ್ಪೆಕ್ಷನ್ಗೆ ಬಂದಿದ್ದೀವಿ ಅಂತ. ಅವನು ಗಾಬರಿ ಪಡ್ಕೊಂಡು ಅಲ್ಲಿರುವ ಸೆಕ್ಯೂರಿಟಿ ಗಾರ್ಡು ಓಪನ್ ಮಾಡಿ ಅವ್ರಿಗೆ ಒಳಗಡೆ ಬಿಟ್ಟಿದ್ದಾರೆ. ಅವ್ರಿಗೆ ಮೇಲೆ ಮಾಡಿಗೆ ಇರುವ ಬ್ಯಾಂಕಿಗೆ ಬಿಟ್ಟಿದ್ದಾರೆ. ಒಳಗೆ ಬಂದ ತಕ್ಷಣ ಅವನಿಗೆ ಕೈ ಕಟ್ಟಿಬಿಟ್ಟಿದ್ದಾರೆ, ಬಾಯಿಗೆ ಒಂದು ಟೇಪ್ ಹಾಕಿದ್ದಾರೆ, ಕಟ್ಬಿಟ್ಟು ಕೀ ಓಪನ್ ಮಾಡಿದ್ದಾರೆ. ನಂತರ ವಾಪಸ್ ರೂಮಿಗೆ ಬಂದ ಪುನೀತ ಆ ಕೀಯನ್ನ ಯಥಾವತ್ತು ವಾಪಸ್ ಇಟ್ಟಿದ್ದ. ಉಳಿದವರಿಬ್ರು ಕದ್ದ ಮಾಲ್ ಜೊತೆಗೆ ಹೋಗಿದ್ದು ಅರಕಲಗೂಡಿಗೆ. ಅವರನ್ನ ಕರ್ಕೊಂಡು ಹೋಗಿದ್ದು ಅಲ್ಲಿನ ಎಸ್ಟೇಟ್ ಮಾಲೀಕರೊಬ್ಬರ ಮಗ ಕೃತಿಕ್. ಅವನ ಎಸ್ಟೀಮ್ ಕಾರಲ್ಲಿ ಊರು ತಲುಪಿದವರು ಸ್ವಲ್ಪ ಹಣನ ಖರ್ಚಿಗಿಟ್ಕೊಂಡು ಉಳಿದಿದ್ದನ್ನ 15 ದಿನ ಬಿಟ್ಟು ಹಂಚ್ಕೊಳ್ಳೋ ಮಾತಾಡಿದ್ರು. ನಂತರ ಹರೀಶ ಅಪ್ಪ ಅಮ್ಮಂಗೆ ಗೊತ್ತಾಗದ ಹಾಗೆ ಹಣ ತಗೊಂಡು ಹೋಗಿ ಮನೇಲಿಟ್ಕೊಂಡ. ಮುಕ್ತೇಶ ಒಡವೆ ಗಂಟುಗಳ ಜವಾಬ್ದಾರಿ ತಗೊಂಡ. ಆತನಿಗೆ ಅಪ್ಪ ಅಮ್ಮ ಇಲ್ಲ. ದೇವನಹಳ್ಳಿಯಲ್ಲಿ ಅಜ್ಜ ಅಜ್ಜಿ ಜೊತೆ ಇದ್ದ. ಈತ ಒಡವೆ ಗಂಟುಗಳನ್ನ ಕಾರಿಂದ ಇಳಿಸ್ಕೊಳ್ಳೋವಾಗ ಅವರು ನೋಡಿ ಏನು ಅಂತ ಕೇಳಿದ್ರು. ಆದ್ರೆ ಇವನು ಹಳೆ ಸಾಮಾನು ಅಂತ ಹೇಳಿ ಅವರ ಬಾಯಿ ಮುಚ್ಚಿಸಿ ಮನೆಯೊಳಗೆ ಭದ್ರವಾಗಿಟ್ಟಿದ್ದ. ಅರೆಸ್ಟ್ ಆದ್ಮೇಲೆ ಅವನೇ ಅದನ್ನ ತೋರಿಸಿದ. ಅರಕಲಗೂಡು ಹಾಸನ್ನಲ್ಲಿ ಇವ್ರಿಗೆ ಅರೆಸ್ಟ್ ಮಾಡಿ 15 kg ಗೋಲ್ಡ್ ಆಭರಣಗಳು, ಅದರ ಬೆಲೆ 3.3 ಕೋಟಿ 15 ಲಕ್ಷ ರೂಪಾಯಿ ಬೆಲೆ ಬಾಳುವ ಆಭರಣಗಳು ಮತ್ತು 4,39,000 ನಗದು ಇದೆಲ್ಲ ಸಿಕ್ಕಿದೆ. ಇವರ ಪೈಕಿ ಸೆಕ್ಯೂರಿಟಿಗೆ ಹಾಕಿದ ಪ್ಲಾಸ್ಟರ್ ಅನ್ನ ಹತ್ತಿರದ ಶ್ರೀದೇವಿ ಹಾಸ್ಪಿಟಲ್ನಿಂದ ಯಾರಿಗೋ ಆಕ್ಸಿಡೆಂಟ್ ಆಗಿದೆ ಅಂತ ಸುಳ್ಳು ಹೇಳಿ ತಗೋ ಬಂದಿದ್ದ ಹುಡುಗ ಕೃತಿಕ್ ಪೊಲೀಸರ ಕೈಗೆ ಸಿಗೋದಕ್ಕೆ ಸ್ವಲ್ಪ ತಡ ಆಯಿತು. ಆದ್ರೂ ಅವತ್ತು ಮೂವರನ್ನ ಹಿಡಿದಿರೋ ಬಗ್ಗೆ ಅನೌನ್ಸ್ ಮಾಡ್ತಾ ಇದ್ದ ಹಾಗೆ ಬೆಂಗಳೂರಿನ ಶ್ರೀನಗರದಲ್ಲಿ 4ನೇಯವನು ಸಿಕ್ಕಿಬಿದ್ದ. ಗೋಲ್ಡ್ ಲೂಟಿ ಪ್ರಕರಣಕ್ಕೆ ಸಂಬಂಧಿಸಿದ ಹಾಗೆ ಅಷ್ಟು ಆರೋಪಿಗಳನ್ನ ಅರೆಸ್ಟ್ ಮಾಡಿದ ಸಂಭ್ರಮ ಪೊಲೀಸರಿಗಿತ್ತು. ಜೊತೆಗೆ ಹೆಮ್ಮೆ ಅನ್ಸಿದ್ದು ಜನರ ಆಭರಣ ಯಥಾವತ್ತು ಕಲೆಕ್ಟ್ ಆಯ್ತಲ್ಲ ಅದಕ್ಕೆ. ನೀವು ನೋಡ್ತಾ ಇದ್ರಲ್ಲ, ಈಗೆಲ್ಲ ಜ್ಯುವೆಲ್ರಿ, ಒರಿಜಿನಲ್ ಪೀಸಸ್ ಆಫ್ ಜ್ಯುವೆಲ್ರಿ
ಅವ್ರದ್ದೇ ಕವರನ್ನು ಇನ್ನೂ ಬಿಚ್ಚಿಲ್ಲ. ಆ ಕವರು, ಆ ನೇಮು, ಗ್ರಾಮ್ಸು ಅದೆಲ್ಲ ಇಂಟ್ಯಾಕ್ಟ್ ಇದೆ. ಇಷ್ಟು ವೇಗದ ತನಿಖೆಗೆ ಪೊಲೀಸರನ್ನ ಭೇಷ್ ಅನ್ನಬೇಕು. ಈ ಪ್ರಕರಣದಲ್ಲೇನೋ ಚಿಕ್ಕ ಪುಟ್ಟ ಸುಳಿವು ಸಿಕ್ತು. ಅದು ಸಿಗದ ಹಾಗೆ ನಾಳೆ ಇನ್ಯಾರೋ ಲೂಟಿಯ ಸ್ಕೆಚ್ ಹಾಕೋ ಮೊದಲು ಮಣಪ್ಪುರಂ ಫೈನಾನ್ಸ್ ಕಂಪನಿಯ ಸೆಕ್ಯೂರಿಟಿ ವ್ಯವಸ್ಥೆ ಬದಲಾಗಬೇಕು. ಇನ್ನಷ್ಟು ಟೈಟ್ ಆಗದೆ ಇದ್ರೆ ಅಪಾಯ ಗ್ಯಾರಂಟಿ. ಅದು ಎಲ್ಲರಿಗೂ ಗೊತ್ತಿರಲಿ. ರಿಸರ್ವ್ ಬ್ಯಾಂಕ್ನ ರೂಲ್ಸ್ಗಳನ್ನು ಕಟ್ಟುನಿಟ್ಟಾಗಿ ಫಾಲೋ ಮಾಡಿದರೆ ಇಂತಹ ಅವಘಡಗಳು ನಡೆಯೋದು ಕಡಿಮೆ. ಈ ಪ್ರಕರಣದಲ್ಲೇನೋ ಆರೋಪಿಗಳು ಪೊಲೀಸರ ಕೈಗೆ ಸಿಕ್ಕಿಬಿದ್ರು. ಒಂದು ವೇಳೆ ಸಿಗದಿದ್ರೆ ಜನ ಮಣಪ್ಪುರಂ ಫೈನಾನ್ಸ್ನ ಮೇಲಿರೋ ನಂಬಿಕೆಯನ್ನು ಕಳ್ಕೊತಿದ್ರು. ಇವರು ಇನ್ಮುಂದಾದರೂ ಟೈಟ್ ಸೆಕ್ಯೂರಿಟಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀವಿ. ಗುಡ್ ಬೈ.